ANM ನ್ಯೂಸ್ಗೆ ಸ್ವಾಗತ. ವನಜ ನಾಟಿ ಕೋಳಿ ಅಂಗಡಿಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ ಮಾರಾಟ. ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂತರಾಜನಹಳ್ಳಿ ಗ್ರಾಮದ ವನಜ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಹಾಗೂ ಚಿಂತಾಮಣಿ ನಗರದ ಮಾಳಪ್ಪಲ್ಲಿ ಬಡಾವಣೆಯ ಕಲ್ಲಳ್ಳಿ ರಸ್ತೆಯಲ್ಲಿರುವ ಹಳೆಯ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಮತ್ತು ನಗರದ ಬೊಂಬು ಬಜಾರ್ ರಸ್ತೆಯ ರಜನಿ ಹಾರ್ಡ್ವೇರ್ ಮುಂಭಾಗದಲ್ಲಿ ತೆರೆದಿರುವ ವನಜ ನಾಟಿ ಕೋಳಿ ಅಂಗಡಿಗಳಲ್ಲಿ ಗ್ರಾಹಕರಿಗೆ ಕಟಾವು ಮಾಡದೇ ಇರುವ ನಾಟಿ ಕೋಳಿಗಳನ್ನು ಮಾಲೀಕರು ರಿಯಾಯಿತಿ ದರದಲ್ಲಿ ಕೋಳಿ ಮಾರಾಟ ಮಾಡುತ್ತಿದ್ದು, ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ವನಜ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಮನವಿ ಮಾಡಿದ್ದಾರೆ. ಈ ನಾಟಿ ಕೋಳಿಗಳು ಕೇಂದ್ರ ಸರ್ಕಾರದ ಕೋಳಿ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದ ಆರೋಗ್ಯಕರ ಕೋಳಿ ಮರಿಗಳನ್ನು ಖರೀದಿಸಿ ಗ್ರಾಮೀಣ ಪ್ರದೇಶದ ಬಯಲು ಪ್ರದೇಶದಲ್ಲಿ ಕೋಳಿಗಳು ಸಾಗಾಣಿಕೆ ಮಾಡಿ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಉತ್ತಮ ದರ್ಜೆಯ ನಾಟಿ ಕೋಳಿ ಮಾರಾಟ ಕೇಂದ್ರಗಳನ್ನು ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯ ಹಳೆಯ ಸ್ವಿಮ್ಮಿಂಗ್ ಪೂಲ್ ಪಕ್ಕ, ಕಲ್ಲಳ್ಳಿ ರಸ್ತೆಯಲ್ಲಿ ಮತ್ತು ಬೊಂಬು ಬಜಾರ್ ರಸ್ತೆಯ ರಜನಿ ಹಾರ್ಡ್ವೇರ್ ಮುಂಭಾಗ ಹಾಗೂ ಚಿಂತಾಮಣಿ ತಾಲೂಕಿನ ಕೂತರಾಜನಹಳ್ಳಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಮಾರಾಟ ಮಾಡುತ್ತಿದ್ದು, ಒಮ್ಮೆ ಭೇಟಿ ನೀಡಿ ಹಾಗೂ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9535509636 ಮತ್ತು 6362520136. ಅಪಘಾತಗಳನ್ನು ತಡೆಯಲು ನಗರ ಮತ್ತು ನಗರದ ಹೊರವಲಯದಲ್ಲಿ RTO ಮತ್ತು ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ. ಚಿಂತಾಮಣಿ ನಗರದ ಹೊರವಲಯದ ರಾಜ್ಯ ಹೆದ್ದಾರಿಯಾದ ಬೆಂಗಳೂರು ರಸ್ತೆಯ ಕಟ್ಮಾಚನಹಳ್ಳಿ ಗೇಟ್ ಬಳಿ ಮತ್ತು ಚಿಂತಾಮಣಿ ನಗರದ ಕೋಲಾರ ವೃತ್ತದಲ್ಲಿ RTO ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ವಾಹನಗಳ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ದಂಡ ವಿಧಿಸಿದ್ದಲ್ಲದೆ ಹೆಲ್ಮೆಟ್ ಹಾಕದ ಸವಾರರಿಗೆ ದಂಡ ಹಾಗೂ ಟ್ರ್ಯಾಕ್ಟರ್ ಮತ್ತಿತರ ವಾಹನಗಳ ದಾಖಲಾತಿಗಳನ್ನು ಪರಿಶೀಲಿಸಿ ದಂಡ ಹಾಗೂ ಟ್ರ್ಯಾಕ್ಟರ್ಗಳಿಗೆ ರೇಡಿಯಂ ಸ್ಟಿಕ್ಕರ್ ಅಂಟಿಸಿ ದಂಡ ವಿಧಿಸುವ ಮೂಲಕ ಜಂಟಿ ಕಾರ್ಯಾಚರಣೆ ನಡೆಸಿದರು. ಪ್ರಾದೇಶಿಕ ಸಹಾಯಕ ಸಾರಿಗೆ ಅಧಿಕಾರಿ ಬೈರಾರೆಡ್ಡಿ ಮತ್ತು ಚಿಂತಾಮಣಿ ಉಪವಿಭಾಗದ DYSP ಮುರಳೀಧರ್ ಅವರ ನೇತೃತ್ವದಲ್ಲಿ ಇಂದು ಬೆಳಂಬೆಳಗ್ಗೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಮತ್ತು ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸೇರಿದಂತೆ ಸಿಬ್ಬಂದಿ ಜಂಟಿಯಾಗಿ ರಸ್ತೆಗೆ ಇಳಿದು ಎಲ್ಲ ವಾಹನಗಳ ತಡೆದು ತಪಾಸಣೆ ನಡೆಸಿ ಕಾನೂನು ನಿರ್ಲಕ್ಷ್ಯ ಮಾಡಿದವರಿಗೆ ಚುರುಕು ಮುಟ್ಟಿಸಿ ದಂಡ ಹಾಕಿ ಎಚ್ಚರಿಕೆ ನೀಡಿ ಕಳುಹಿಸುತ್ತಿದ್ದರು. ಅಪಘಾತಕ್ಕೆ ಕಾರಣವಾಗಿರುವ ಯಾವುದೇ ಮುನ್ಸೂಚನೆ ನೀಡುವ ಮತ್ತು ಇಂಡಿಕೇಟರ್ಗಳು ಇಲ್ಲದ ಹಲವಾರು ವಾಹನಗಳು ಮತ್ತು ಟ್ರ್ಯಾಕ್ಟರ್ ಮತ್ತು ಟ್ರಾಲಿಗಳನ್ನು ವಶಕ್ಕೆ ಪಡೆದುಕೊಂಡು ಅವುಗಳಿಗೆ ಹಿಂಬದಿಯಲ್ಲಿ ರೇಡಿಯಂ ಸ್ಟಿಕ್ಕರನ್ನು ಅಂಟಿಸುವ ಮೂಲಕ ಅವರಿಗೆ ಅರಿವು ಮೂಡಿಸಿದ ಅಧಿಕಾರಿಗಳು ದಂಡ ಸಹ ವಿಧಿಸಿದರು. ಈ ವೇಳೆ ಭೇಟಿಯಾದ ವರದಿಗಾರರೊಂದಿಗೆ ಮಾತನಾಡಿದ ಪ್ರಾದೇಶಿಕ ಸಹಾಯಕ ಸಾರಿಗೆ ಅಧಿಕಾರಿ ಬೈರಾರೆಡ್ಡಿ ಮತ್ತು DYSP ಮುರಳೀಧರ್ ಅವರು, ವಾಹನಕ್ಕೆ ಸಂಬಂಧಿಸಿದಂತೆ ಎಲ್ಲ ದಾಖಲಾತಿಗಳು ಜೊತೆಗೆ ಇನ್ಶೂರೆನ್ಸ್ ಹೊಂದಿರಬೇಕು, ವಾಹನ ಚಲಾಯಿಸುವಾಗ ಅನುಸರಿಸಬೇಕಾದ ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಎಂದರು. ವಾಹನಗಳ ಅಪಘಾತಗಳಿಂದ ಹೆಚ್ಚಿನ ಸಾವು ನೋವುಗಳು ಸಂಭವಿಸುತ್ತಿದ್ದು, ಎಲ್ಲರೂ ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡದೇ ಇರುವುದು, ಅತಿ ವೇಗ, ಅಜಾಗರೂಕತೆ ಮತ್ತು ಬೇಜವಾಬ್ದಾರಿಯಿಂದ ವಾಹನ ಚಾಲನೆ ಮಾಡೋದರಿಂದ ಅಪಘಾತಗಳಿಗೆ ಕಾರಣವಾಗುತ್ತದೆ ಎಂದರು. ಚಾಲಕರು ಕಡ್ಡಾಯವಾಗಿ ಚಾಲನಾ ಪರವಾನಗಿ ಪಡೆದಿರಬೇಕು, ವಾಹನಗಳು ಎಲ್ಲ ದಾಖಲೆಗಳನ್ನು ಹೊಂದಿರಬೇಕು, ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿರಬೇಕು, ಕಾರು ವಾಹನ ಚಲಾಯಿಸುವವರು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಿರಬೇಕು, ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬೇಕು. ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿದರೆ ಖಂಡಿತ ಅಪಘಾತವನ್ನು ಕಡಿಮೆ ಮಾಡಬಹುದು ಎಂದರು. ಇನ್ನು ಪ್ರತಿಯೊಂದು ಸರಕು ಸಾಗಾಣಿಕೆ ವಾಹನಗಳ ಜೊತೆಗೆ ಇತರೆ ಶಾಲೆ ಸೇರಿದಂತೆ ಇತರೆ ವಾಹನಗಳ ಚಾಲಕರು ವಾಹನಗಳ ಹಿಂದೆ ಮುಂದೆ ಅಪಘಾತ ತಡೆಯುವ ಲೈಟಿಂಗ್ ಮತ್ತು ಇಂಡಿಕೇಟರ್ ಅಳವಡಿಸಿಕೊಂಡಿರಬೇಕು. ಅದರಲ್ಲೂ ಟ್ರ್ಯಾಕ್ಟರ್ ಮಾಲೀಕರು ಇಂಜಿನ್ ಮುಂಭಾಗ, ಹಿಂಭಾಗ, ಟೈಲರ್ ಹಿಂಭಾಗದಲ್ಲಿ ಅಪಘಾತಗಳನ್ನು ತಡೆಯಲು ಲೈಟಿಂಗ್ ವ್ಯವಸ್ಥೆ ಜೊತೆಗೆ ರೇಡಿಯಂ ಸ್ಟಿಕ್ಕರ್ಗಳನ್ನು ತಪ್ಪದೇ ಅಂಟಿಸಿ ಅಪಘಾತಗಳನ್ನು ತಡೆಯುವಂತೆ ಕೋರಿದರು. ಇನ್ನು ಬೈಕ್ ಸವಾರರು ಪೊಲೀಸರು ದಂಡ ಹಾಕುತ್ತಾರೆ ಎಂಬ ಉದ್ದೇಶದಿಂದ ಹೆಲ್ಮೆಟ್ ಧರಿಸಬೇಡಿ, ನಿಮ್ಮ ಜೀವ ರಕ್ಷಣೆಗೋಸ್ಕರ, ನಿಮ್ಮನ್ನು ನಂಬಿದ ಕುಟುಂಬಕ್ಕೋಸ್ಕರ ಹೆಲ್ಮೆಟ್ ಹಾಕುವಂತೆ ಕೋರಿದ ಅಧಿಕಾರಿಗಳು ಅಪಘಾತಗಳನ್ನು ತಡೆಯುವ ಕಾರ್ಯಕ್ಕೆ ಎಲ್ಲ ಸಾರ್ವಜನಿಕರು ಪೊಲೀಸ್ ಮತ್ತು RTO ಅಧಿಕಾರಿಗಳಿಗೆ ಸಹಕರಿಸುವಂತೆ ಸಹ ಮನವಿ ಮಾಡಿದರು. ಈ ವೇಳೆ ಪ್ರಾದೇಶಿಕ ಸಹಾಯಕ ಸಾರಿಗೆ ಇನ್ಸ್ಪೆಕ್ಟರ್ ನರಸೇಗೌಡ, ಗ್ರಾಮಾಂತರ ಠಾಣೆ ಸಬ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಸೇರಿದಂತೆ ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿ ವಾಹನಗಳ ಜಂಟಿ ಕಾರ್ಯಾಚರಣೆ ತಪಾಸಣೆಯಲ್ಲಿ ಭಾಗವಹಿಸಿದ್ದರು. ಇನ್ಶೂರೆನ್ಸ್ ಇದೆಯಾ ಇಲ್ವಾ ಅಂತ ಕೇಳ್ತಿದ್ದೀವಿ. ಹೋಗಿಸ್ಕೋಬಹುದು. ನಾವು ಪ್ರವಚನ ಕೇಳಬೇಕಿದೆ. ಎಷ್ಟು ಕೈಲಿ ಹೋಗ್ತದ ಅದಕ್ಕೆ ಕ್ಯಾಮರೇ ನೆಟ್ಟಲ್ಲಿ ಚೆಕ್ ಮಾಡು. ನೆಟ್ಟಲ್ಲಿ ಚೆಕ್ ಮಾಡಿ. ಇಲ್ಲ ಸರ್, ನಾನು ಡೈಲಿ ಅದೇ ಸರ್ ಸೆಕೆಂಡ್ ನೀನು ಏನು ಕೇಳ್ತಿದ್ದೀಯ ಹೆಲ್ಮೆಟ್ ಇಂಪಾರ್ಟೆಂಟಾ? ಏನೋ ಆಕ್ಸಿಡೆಂಟ್ ಆದಾಗ ಉಳಿಸೋದು ಲೈಟಿಂಗ್
ಏನು ಮಾಡಿ ಅವ್ರು ನಿಂತ್ಕೊಂಡಿರೋದು ನಾವು ಹೇಳೋಕ್ಕೆ ಡೈರೆಕ್ಷನ್ ಕೊಡೋಕ್ಕಾಗುತ್ತಾ? ಸರ್ ಸರ್ ಈಗ ಹಂಗೆ ಅನ್ಕೊಳ್ಳಿ ಸರ್, ಈ ಕಡೆ ನೋಡಿ ಸರ್ ಈ ಕಡೆ ಹೋಗಿ ಮುಂದೆ ಸರ್. ಯಾವಾಗಲೂ ಫ್ರೀ ಆಗ್ತೀರಾ ಸರ್ ಈಗ? ಎಲ್ಲ ಫ್ರೀನಾ? ನಾವು ಇಟ್ಕೊಂಡಿದ್ದೀವಿ. ಅಲ್ಲ ಇಲ್ಲ, ನಾವು ನನ್ನ ಕಣ್ಣಿಗೆ ಕೊಡ್ಲಿಕ್ಕೆ ನೋಡ್ಬಿಡಿ ಸರ್ ಹಂಗೆ ಸರ್ ಹಂಗೆ ನೋಡ್ಬಿಡಿ ಹಂಗೆ ನೋಡಿ ಹೀಗೆ ನೋಡ್ಬಿಡಿ. ಸೀಟ್ ಬೆಲ್ಟ್ ಒಂದೇ ಒಂದು ಸೀಟ್ ಬಿಡಲ್ಲ ಕರೆಕ್ಟ್ ನಂಬರ್ ಇಲ್ಲಪ್ಪ. ಈ ದಿವಸ ಚಿಂತಾಮಣಿ ಪಟ್ಟಣದ ಹೊರವಲಯದಲ್ಲಿ ನಮ್ಮ RTO ಬೈರೆಡ್ಡಿ ಸಾಹೇಬರು, ನಮ್ಮ ಇನ್ಸ್ಪೆಕ್ಟರ್ ಅಂಡ್ ಸಿಬ್ಬಂದಿಯೊಂದಿಗೆ ಒಂದು ಸ್ಪೆಷಲ್ ಡ್ರೈವ್ ಮಾಡ್ತಾಯಿದ್ದೀವಿ. ಸುಮಾರು ದಿನದಿಂದ
ಇತ್ತೀಚೆಗೆ ಡಿಸೆಂಬರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ ಮೇಲೆ ಅಟ್ಲೀಸ್ಟ್ ಒಂದು 50% ಜನ ಹೆಲ್ಮೆಟ್ ಹಾಕ್ತಿದ್ದಾರೆ. ಬಟ್ ಆದರೆ ಹೆಲ್ಮೆಟ್ ಹಾಕುವುದು ನಿಮ್ಮ ಸುರಕ್ಷತೆಗೋಸ್ಕರ, ನಿಮ್ಮ ಜೀವ ರಕ್ಷಣೆಗೋಸ್ಕರ ಅನ್ನೋದು ಮರೆತು ಪೊಲೀಸರಿಗೋಸ್ಕರ, ಪೊಲೀಸ್ ಫೈನ್ ಹಾಕ್ತಾರೆ ಅನ್ನೋ ಉದ್ದೇಶಕ್ಕೆ ನೀವು ಹೆಲ್ಮೆಟ್ ಹಾಕ್ತಿದ್ದೀರಾ. ಇದು ತಪ್ಪು. ಇನ್ನೂ ಕೆಲವರು ಇನ್ನೂ ಮುಂದುವರೆದು ಇಂಥ ಸೊಫಿಸ್ಟಿಕೇಟೆಡ್ ಏರ್ಫೋನ್ಸ್ ಇಟ್ಕೊಳ್ಳೋಕ್ಕೆ ಆಗುತ್ತೆ ಅವ್ರಿಗೆ, ಬಟ್ ಇದು ಹೆಲ್ಮೆಟ್ ಇಟ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ದಯಮಾಡಿ ಕಂಪಲ್ಸರಿ ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿ. ಅದೇ ರೀತಿ 4 ವೀಲರ್ಸು ಸೀಟ್ ಬೆಲ್ಟ್ ಕಂಪಲ್ಸರಿ ಆಗಬೇಕು. ಇನ್ನು ಟೌನ್ನಲ್ಲಿ ಟ್ರಿಬಲ್ ರೈಡಿಂಗ್, ಯೂಸಿಂಗ್ ಮೊಬೈಲ್ ವೈಲ್ ರೈಡಿಂಗ್ ಇಂಥವೆಲ್ಲ ಅಫೆನ್ಸಸ್ ಯಥೇಚ್ಛವಾಗಿದೆ. ಅದಕ್ಕೆ ಇನ್ಮೇಲೆ ರಿಪೀಟೆಡ್ ಆಗಿ RTO ಮತ್ತು ನಮ್ಮ ಪೊಲೀಸ್ ಸಹಕಾರದಿಂದ ನಾವು ಈ ಥರ ಅಫೆನ್ಸ್ಗಳಿಗೆ ಕಡಿವಾಣ ಹಾಕಬೇಕಂತ ನಿರ್ಧರಿಸಿದ್ದೀವಿ. ಇದರೊಂದಿಗೆ ನಮ್ಮ ಪೊಲೀಸರೊಂದಿಗೆ ನಮ್ಮ ಪಬ್ಲಿಕ್ದು ಸಹ ತುಂಬ ಸಹಕಾರ ನಮಗೆ ಅತ್ಯವಶ್ಯಕವಾಗಿ ಇರುತ್ತೆ. ಆದ್ದರಿಂದ ದಯಮಾಡಿ ಪೊಲೀಸರೊಂದಿಗೆ RTO ಅಧಿಕಾರಿಗಳೊಂದಿಗೆ ಸಹಕರಿಸಿ ಕಾನೂನು ಪಾಲನೆ ಮಾಡೋದರಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಬೇಕಂತ ನನ್ನ ಮನವಿ ಇದೆ. ಇನ್ನೂ ಕೆಲವು ಇನ್ಸೂರೆನ್ಸ್ ಇಲ್ಲದೆ ಮತ್ತು FC ಇಲ್ಲದೆ ವಾಹನಗಳು ಓಡೋದು ನಮಗೆ ಗಮನಕ್ಕೆ ಬಂದಿದೆ. ಇನ್ಕ್ಲೂಡಿಂಗ್ ಶಾಲಾ ವಾಹನಗಳು ಸಹ ಅದೇ ರೀತಿ ಬರ್ತಾ ಇದೆ ಅಂತ ದೂರುಗಳಿವೆ. ಆದ್ದರಿಂದ ಅವುಗಳ ಮೇಲೂ ಸಹ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಅದೇ ದಿವಸ ಇವತ್ತು ನಾವು ನಿನ್ನೆ ಸಾಯಂಕಾಲ ನಾವು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ನಾವು DSP ಸಾಹೇಬ್ರು ಮತ್ತು ಶಿವರಾಜ್ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲ ಸೇರಿ ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಇನ್ಸ್ಪೆಕ್ಟರು ಎಲ್ಲ ಸೇರಿ ನಮ್ಮ ಇಲಾಖೆ ಜೊತೆಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಜಂಟಿಯಾಗಿ ಕಾರ್ಯಾಚರಣೆ ಬೆಳಗ್ಗೆಯಿಂದ ಮಾಡಿದ್ದೀವಿ. ಸುಮಾರು 9:30 9:30 ಸ್ಟಾರ್ಟ್ ಮಾಡಿದ್ದೀವಿ. ಇದ್ರ ಜೊತೆಗೆ ನಾವು ಬರೀ ಹೆಲ್ಮೆಟ್ ಬಂದಿಲ್ಲ, ಅದರ ಜೊತೆಗೆ ಬೇರೆ ಭಾರಿ ವಾಹನಗಳು, LG ವಾಹನಗಳು, ಆಟೋಗಳಲ್ಲಿ ಲಗೇಜ್ ಹಾಕ್ಕೊಂಡು ಮತ್ತು ಪ್ರಯಾಣಿಕರನ್ನು ವಿತೌಟ್ ಹೆಲ್ಮೆಟ್ಟು ಎಲ್ಲ ಅಂಥ ವೆಹಿಕಲ್ಗಳನ್ನೆಲ್ಲ ನಾವು ಇವತ್ತು ಸುಮಾರು ಒಂದು 100-150 ಗಾಡಿಗಳು ಚೆಕ್ ಮಾಡಿದ್ದೀವಿ. ಅದು ಸುಮಾರು ಒಂದು 20-30 ಗಾಡಿಗೆ ಎಲ್ಲ ಚೆಕ್ ಕೊಟ್ಟಿದ್ದೀವಿ. ಇದು ನಿರಂತರವಾಗಿ ನಡೀತಾ ಇರುತ್ತೆ, ಇದು ಒಂದೇ ದಿವಸ ಅಲ್ಲ. ಸೊ ಇದರ ಜೊತೆಗೆ ಬೇರೆ ಬೇರೆ ಸಾರ್ವಜನಿಕರು ಸಹ ಅಷ್ಟೇ ನೀವು ಜವಾಬ್ದಾರಿಯಿಂದ ಅವರ ಕೆಲಸಗಳು ಅವರ ಜವಾಬ್ದಾರಿ ಕೆಲಸ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಅವರ ಕೆಲಸ ಜವಾಬ್ದಾರಿ ಕಮ್ಮಿ ಆಗುತ್ತೆ. ಅದೇ ಜೊತೆ ನಮ್ಮ ಚಿಂತಾಮಣಿ ಪತ್ರಕರ್ತರು ಸಹ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದೇ ಜೊತೆ ಇನ್ನು ಮುಂದೆ ಸಹ ಸಹಕಾರ ಕೊಟ್ಟು ಇದೇ ಥರ ನೀವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಿಮ್ಮ ಇದ್ರ ಜೊತೆಗೆ ನಾವೇ ನಿರಂತರ ಮಾಡಬೇಕು ಅಂತೇನಿಲ್ಲ, ಅವರ ಜವಾಬ್ದಾರಿ ಅವರ ಕೆಲಸ ಮಾಡ್ಕೊಂಡಿರೋದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸೊ ಇದ್ರ ಉದ್ದೇಶನೆಲ್ಲ ಅಪಘಾತಗಳು ಕಮ್ಮಿ ಮಾಡೋದು ಮತ್ತು ಈ ಇತ್ತೀಚೆಗೆ ಚಿಂತಾಮಣಿಯಲ್ಲಿ ಅತಿ ಹೆಚ್ಚು ಅಪಘಾತಗಳಾಗ್ತಾಯಿದೆ. ಅದನ್ನು ಕಡಿವಾಣ ಮಾಡೋ ಉದ್ದೇಶದಿಂದ ಮತ್ತು ಹೆಲ್ಮೆಟ್ಗಳದ್ದು ಇಂಪಾರ್ಟೆಂಟು. ಅದಕ್ಕೆ ಇವಾಗಲೇ ನಮ್ಮ ಸಾಹೇಬರು ಹೇಳಿದ್ದಾರೆ 50% ಕಮ್ಮಿ ಆಗಿದೆ. ಇದು ನಿರಂತರವಾಗಿ ನಾವು ಮಾಡ್ತೀವಿ, ನಮ್ಮ ಇಬ್ಬರು ಸಾಹೇಬರು ಮಾಡ್ತೀವಿ, ಕೆಲಸ ಮಾಡ್ತೀವಿ, ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ.